ಯಾವ ರೀತಿಯಾಗಿ ನಾವು ಮಾಡಿದಾಗ ನಾವು ಶ್ರೀಮಂತರಾಗ್ತೀವಿ. ಈ 3 ಗಿಡಗಳು ನಿಮ್ಮ ಮನೆಯ ಮುಂಭಾಗದಲ್ಲಿ ಇದ್ದರೆ ಅದರ ಜೊತೆಗೆ ನಕಾರಾತ್ಮಕ ಶಕ್ತಿಯನ್ನು ಹೊರದೂಡಿಸುವಂಥ ಕೆಲಸ ಮಾಡುತ್ತೆ. ಮನೆಯ ಮುಂಭಾಗದಲ್ಲಿ ವಿಶೇಷವಾದ ಸ್ಥಾನಮಾನ ಅದಕ್ಕೆ ಕೊಟ್ಟಿರುವಂಥದ್ದು. ಈ ಗಿಡವನ್ನು ನಿಮ್ಮ ಮನೆಯ ಮುಂಭಾಗದಲ್ಲಿ ಇದ್ದರೆ ಯಾವುದೇ ರೀತಿಯಾದ ಕರಿ ನೆರಳು ನಿಮ್ಮ ಮೇಲೆ ಬೀಳುವುದಿಲ್ಲ. ಕೂದಲುಗಳು ಏರಳವಾಗಿ ಬೆಳೀತವೆ, ಕಣ್ಣುಗಳು ಶಾರ್ಪ್ ಆಗುತ್ತೆ, ಸೈನಸ್ ಇದ್ದರೆ ಅದು ಕಮ್ಮಿ ಆಗುತ್ತೆ, ಕಿವಿಗಳು ಸರಿಯಾಗಿ ಕೇಳಿಸುತ್ತೆ, ದೇಹದಲ್ಲಿ ಇರುವಂಥ ಕಫ ಅಂಶವನ್ನು ಕೂಡ ನಿವಾರಣೆ ಮಾಡುತ್ತೆ. ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಶ್ರೀಮಂತಿಕೆಯನ್ನು ಬರಮಾಡಿಕೊಳ್ಳುವುದು ಹೇಗೆ. ಶ್ರೀಮಂತಿಕೆ ಈಗಾಗಲೇ ನಮ್ಮಲ್ಲಿ ಇದ್ದಾಗ ಅದನ್ನು ಉಳಿಸಿಕೊಳ್ಳುವಂಥದ್ದು ಹೇಗೆ, ಯಾವ ರೀತಿಯಾಗಿ ನಾವು ಮಾಡಿದಾಗ ನಾವು ಶ್ರೀಮಂತರಾಗ್ತೀವಿ. ಈಗಾಗಲೇ ರೋಗ ರುಜಿನಗಳು ನಮ್ಮನ್ನು ಕಾಡ್ತಾ ಇದ್ದರೆ ಅದರಿಂದ ಕೂಡ ಮುಕ್ತಿ ಆಗುವಂಥದ್ದು ಕೂಡ ಇಂದಿನ ಸಂಚಿಕೆಯಲ್ಲಿ ಹೇಳುವಂಥದ್ದು. ಹಾಗೆ ಮನೆಯಲ್ಲಿ ಗೊಂದಲಗಳು ಕಲಹಗಳು ಸಹಜವಾಗಿ ಇರುತ್ತೆ. ಕೆಲವೊಮ್ಮೆ ಅದು ತಾರಕಕ್ಕೆ ಏರದೇ ಇರುವ ರೀತಿಯಲ್ಲಿ ನೋಡಿಕೊಳ್ಳುವುದು ಹೇಗೆ ಅನ್ನುವಂಥದ್ದು ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆ ಸುಲಭವಾಗಿ ತಿಳಿಸಿಕೊಡ್ತೀನಿ. ಈ 3 ಗಿಡಗಳು ನಿಮ್ಮ ಮನೆಯ ಮುಂಭಾಗದಲ್ಲಿ ಇದ್ದರೆ ನಿಮಗೆ ಇವು ಯಾವು ಅಂಟೋದೇ ಇಲ್ಲ. ನಿಮ್ಮಲ್ಲಿ ಕರಿಯ ನೆರಳು ಕೂಡ ಬಾರುವುದಿಲ್ಲ. ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಹೇಳ್ತಾರೆ, ಅದು ಕೂಡ ನಿಮ್ಮನ್ನು ತಟ್ಟೋದಿಲ್ಲ. ಅದು ಯಾವುದು ಗಿಡಗಳು ಅಂತ ನೋಡ್ತೀರ? ಒಂದು ಬಳ್ಳಿ, 2 ಗಿಡಗಳು. ಈ 3 ಅತ್ಯಂತ ಮಹತ್ವವಾಗಿರುವಂಥದ್ದು, ಅತ್ಯಂತ ಪವರ್ಫುಲ್ ಆಗಿರುವಂಥ ಈ 3 ಗಿಡಗಳು. ಮೊದಲನೆಯದು ಈಗಾಗಲೇ ನೀವು ಕೇಳಿರ್ಬೋದು, ನಿಮ್ಮ ಮನೆಯ ಮುಂಭಾಗದಲ್ಲಿ ಇರುತ್ತೆ. ಅದು ತುಳಸಿ ಗಿಡ. ವಿಶೇಷವಾದಂಥ ಸ್ಥಾನಮಾನ ನಮ್ಮ ಪೂರ್ವಿಕರು ಕೊಟ್ಟಿರುವಂಥದ್ದು. ಅದರಲ್ಲಿ ಏರಳವಾದಂಥ ಔಷಧಿ ಗುಣಗಳು ಇರುವಂಥದ್ದು. ಸಹಜವಾಗಿ ಮನೆ ಮುಂಭಾಗದಲ್ಲಿ ಅದು ಗಾಳಿ ಬೀಸುವುದರಿಂದ ಆಕ್ಸಿಜನ್ ಹೆಚ್ಚಾಗುತ್ತೆ. ಅದರ ಜೊತೆಗೆ ನಕಾರಾತ್ಮಕ ಶಕ್ತಿಯನ್ನು ಹೊರದೂಡಿಸುವಂಥ ಕೆಲಸ ಮಾಡುತ್ತೆ. ಮನೆಯ ಮುಂಭಾಗದಲ್ಲಿ ವಿಶೇಷವಾದ ಸ್ಥಾನಮಾನ ಅದಕ್ಕೆ ಕೊಟ್ಟಿರುವಂಥದ್ದು. ಇಲ್ಲಿನಿಂದ ಪ್ರತಿಯೊಬ್ಬರು ಕೂಡ ಇದನ್ನು ಅನುಸರಿಸುವಂಥದ್ದು. ಅದು ನಮ್ಮ ಹಿಂದೂ ಧರ್ಮದಲ್ಲಿ ವಾಡಿಕೆಯಾಗಿ ಬಂದಿದೆ. ಕೆಲವೊಬ್ಬರು ಜಾಗ ಇಲ್ಲ ಅಂಥೇಳಿ ಅದನ್ನು ಬಿಟ್ಟಿರುವಂಥದ್ದು ಕೂಡ ಸಹಜವಾಗಿದೆ. ಇಂದಿನಿಂದ ಈ ಗಿಡವನ್ನು, ತುಳಸಿ ಗಿಡವನ್ನು ನಿಮ್ಮ ಮನೆಯ ಮುಂದೆ ಇರಿಸಿ. ನೀವು ನಿಮ್ಮ ಮನೆಯ ವಾತಾವರಣ ಶುದ್ಧ ಆಗುತ್ತೆ, ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಇನ್ನು ಇದರ ಬಗ್ಗೆ ತುಳಸಿ ಗಿಡದಲ್ಲಿ ಯಾವ ರೀತಿ ಮಾಡಬೇಕು, ಅದನ್ನು ಯಾವ ರೂಪುರೇಷೆಗಳಲ್ಲಿ ಯಾವ ರೀತಿ ನಾವು ಯಂತ್ರಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಇದು ಸಂಚಿಕೆಯಲ್ಲಿ ಹೇಳಿದಾಗ ನಿಮಗೆ ಜಾಸ್ತಿ ಆಗುತ್ತೆ. ಅದರಿಂದ ಮುಂದಿನ ಸಂಚಿಕೆಯವರೆಗೂ ನೀವು ಕಾಯಬೇಕಾಗತ್ತೆ. ಈಗ ಎರಡನೆಯದನ್ನು ನಾವು ನೋಡುವುದಾದರೆ, ಈಗಾಗಲೇ ನೀವು ಕೇಳಿರ್ತೀರಿ, ಇಲ್ಲಿದೆ ಮನಿ ಪ್ಲಾಂಟ್. ಅದರಲ್ಲಿ ಮನಿ ಅಂದರೆ ಹಣ, ಪ್ಲಾಂಟ್ ನೋಡಿ ಅದರಲ್ಲಿ ಇದೆ. ಕೆಲವೊಬ್ಬರು ಹೇಳ್ತಾರೆ ಅಪಾರವಾದ ಲಾಭ ಬಂದಿದೆ ಅಂತ ಹೇಳ್ತಾರೆ. ಆದರೆ ಇದರಲ್ಲಿ ವಿಶೇಷ ಏನು ಅಂತಂದರೆ, ಈ ಎಲೆಗಳು ಏನಿದೆಯಲ್ಲ ಕೆಳಗಡೆ ನೆಲಕ್ಕೆ ತಾಕಬಾರ್ದು, ಊರ್ಧ್ವವಾಗಿ ಮೇಲಕ್ಕೆ ಇರಬೇಕು. ಕೆಳಗಡೆ ಹಿಂಗೆ ಬಳ್ಳಿ ಬಂದಿದ್ದರೂ ಕೂಡ ತೊಂದರೆ ಇಲ್ಲ, ಒಟ್ಟಿನಲ್ಲಿ ನೆಲಕ್ಕೆ ತಾಕಬಾರ್ದು. ನೆಲಕ್ಕೆ ತಾಕದೇ ಇರೋ ರೀತಿಯಲ್ಲಿ ನೀವು ಒಂದು ಸ್ವಲ್ಪ ದಾರವನ್ನು ಏನಾದರೂ ಕಟ್ಟಿ ಮೇಲಕ್ಕೆ ಗೋಡೆಗೆ ಹಬ್ಬಿಸುವಂಥದ್ದು, ಕಂಬಿ ಹಿಡಿದು ಮೇಲಕ್ಕೆ ಏರಿಸುವಂಥದ್ದು, ಒಂದು ಸ್ಟಿಕ್ಕನ್ನು ಇಟ್ಟಾಗ ಅದು ಬಳ್ಳಿಗೆ ಅದಕ್ಕೆ ಸುತ್ತಿದಾಗ ಏನಾಗುತ್ತೆ, ಮೇಲ್ಮುಖವಾಗಿರುತ್ತೆ. ನೀವು ಆ ಮೇಲ್ಮುಖವಾಗಿ ಇದ್ದಾಗ ನೀವು ಕೂಡ ಅದೇ ರೀತಿಯಾಗಿ ನಿಮ್ಮ ವ್ಯವಹಾರಗಳಲ್ಲಿ ಅದ್ಭುತವಾದ ರೀತಿಯಲ್ಲಿ ಮೇಲಕ್ಕೆ ಹೋಗ್ತೀರಿ. ಇನ್ನು ಕೆಲವೊಂದು ಕಡೆ ಬರೋದಿಲ್ಲ ಇದು. ಅಂದರೆ ಅಷ್ಟೊಂದು ನಕಾರಾತ್ಮಕ ಶಕ್ತಿ ಅವರಲ್ಲಿ ಇರುತ್ತೆ. ಕೆಲವೊಂದು ಕಡೆ ಸುಲಭವಾಗಿ ಬಂದ್ಬಿಡುತ್ತೆ. ನಮ್ಮ ಮನೆಯಲ್ಲಿ
ಒಳಭಾಗ ಮತ್ತು ಹೊರಭಾಗ ಯೋಗ ಸಂಸ್ಥೆಯಲ್ಲಿ ಕೂಡ ನಾವು ಬೆಳೆಸಿರುವಂಥದ್ದು, ನಮ್ಮ ತೋಟದಲ್ಲಿ ಕೂಡ ಇದನ್ನು ಬೆಳೆಸಿದ್ದೀವಿ. ಉತ್ತಮವಾದ ರೀತಿಯಲ್ಲಿ ಬಳ್ಳಿಯ ರೂಪದಲ್ಲಿ ಹಬ್ಬಿಕೊಂಡಿದೆ. ಈ ರೀತಿ ಇದ್ದಾಗ ನೀವು ಮಾಡುವಂಥ ವಿಚಾರಧಾರೆಗಳು ಕೂಡ ಅಷ್ಟೇ ಸಕಾರಾತ್ಮಕವಾಗಿ ಮುಂದುವರಿಯುತ್ತೆ. ನೀವು ಮಾಡುವಂಥ ವ್ಯವಹಾರಗಳು ಕೂಡ ಅರ್ಥವ್ಯಸ್ತವಾಗಿ ಮಾಡದೆ ಅರ್ಥ ಇರುವ ರೀತಿಯಲ್ಲಿ ನೀವು ಅರ್ಥವನ್ನು ಅಂದರೆ ಹಣವನ್ನು ಬಳಸ್ತೀರಿ, ಹಣವನ್ನು ಶೇಖರಣೆ ಮಾಡ್ತೀರಿ. ಬಂದಂಥ ಹಣವನ್ನು ನೀವೇ ಇರಿಸದೆ ಮತ್ತೆ ಸತ್ಕರ್ಮಕ್ಕೆ ಬಳಸುವಂಥದ್ದನ್ನು ನಿಮಗೆ ಪ್ರಚೋದನೆ ಮಾಡುತ್ತೆ. ಇದು ನಿಮಗಾಗಿ ಅತ್ಯುತ್ತಮವಾದಂಥ ಒಂದು ಅವಕಾಶ. ಈಗಾಗಲೇ ಅದು ಯಶಸ್ವಿಪೂರ್ಣವಾಗಿ ನಡೆದಿದೆ. ಅದು ಯಾವುದು ಅಂತ ನೋಡ್ತೀರಾ? ಇದೇ ಮುದ್ರಾ ಶಿಬಿರ, ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರ. ಅದು ಮುಂಚಿತವಾಗಿ ಕೊನೆಯ ಶನಿವಾರ ಅಂತ ಇತ್ತು. ಕೆಲವೊಬ್ಬರಿಗೆ ಅನುಕೂಲಗಳು ಆಗ್ತಾ ಇರಲಿಲ್ಲ. ಈ ಮುದ್ರಾ ಶಿಬಿರವನ್ನು ಪ್ರತಿ ತಿಂಗಳು 4ನೇ ಶನಿವಾರದಂದು ಈ ಮುದ್ರಾ ಶಿಬಿರ ನಡೆಯುತ್ತೆ. ತಾವುಗಳು ಎಲ್ಲ ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕು. ಈಗಾಗಲೇ ಮುದ್ರಾ ಶಿಬಿರದಲ್ಲಿ ಬಂದು ಅವರು ಅನುಭವಿಸಿರ್ತಕ್ಕಂಥ ಆ ಸವಿಯ ನೆನಪುಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿರುವಂಥದ್ದು, ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದು ಕೂಡ ಅವರು ಬಂದಿರುವಂಥದ್ದು. ಅವರ ನುಡಿಗಳನ್ನು ನೀವು ಕೇಳಿ ಅವರನ್ನು ನೋಡಿ ಆನಂದಿಸಿ. ನನ್ನ ಹೆಸರು ರವಿಕಿರಣ್ ಅಂತ. ನಾವಿವತ್ತು ಮುದ್ರಾ ಶಿಬಿರಕ್ಕೆ ಬಂದಿದ್ದೀವಿ. ಇದರಲ್ಲಿ ಎಲ್ಲ ಮುದ್ರೆಗಳು ಏನಕ್ಕೆ ಬಳಸ್ತೀವಿ, ಅದರ ಉಪಯೋಗಗಳೇನು, ಆಮೇಲೆ ಅದರಿಂದ ನಮ್ಮ ದೇಹಕ್ಕೆ ಹೇಗೆ ನಾವು ನಮ್ಮ ದೇಹವನ್ನು ಉತ್ತಮಗೊಳಿಸ್ಕೋಬಹುದು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಕುಬೇರ ಮುದ್ರೆಯನ್ನು ಹೇಗೆ ಅದನ್ನು ಅಭ್ಯಾಸ ಮಾಡೋದು, ಅದರಲ್ಲಿ ಸಾಧನೆ ಮಾಡೋದು, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಒಂದು ಕಣ್ತೆರೆಸುವಂಥ ಒಂದು ಸೆಷನ್ ಆಗಿತ್ತು ಇದು. ಅದಕ್ಕಾಗಿ ನಾನು ಈ ಹಂಸಯೋಗ ಫೌಂಡೇಶನ್ಗೆ ಮತ್ತು ಸತ್ಯನಾರಾಯಣ ಸರ್ಗೆ ತುಂಬ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನೋಡಿದ್ರಲ್ವಾ ಅದರ ಲಾಭಗಳು ಎಷ್ಟು ಚೆನ್ನಾಗಿದೆ ಅಂತ ವಿಸ್ತಾರ ಮಾಡಿ ಹೇಳಿದರು. ನಾನು ಹೇಳುವುದಕ್ಕಿಂತ ಅವರು ಹೇಳಿದರೆ ನಿಮಗೆ ಇನ್ನೊಂದು ಸ್ವಲ್ಪ ನಿಮಗೆ ಭರವಸೆ ಬರುತ್ತೆ. ಅಂದಿನ ದಿನ ನಿಮಗೆ ವಿಶೇಷವಾಗಿ ಕುಬೇರ ಮುದ್ರೆ ಮಾಡುವುದು ಅಷ್ಟೇ ಅಲ್ಲದೆ ಅದರ ಆಕ್ಟಿವೇಶನ್ ಹೇಗೆ ಮಾಡ್ಕೋಬೇಕು ಅಂತೇಳಿ ಅಂದಿನ ದಿನ ನಿಮಗೆ ದೀಕ್ಷೆಯ ಸಮೇತ ನಿಮಗೆ ಹೇಳಿಕೊಡ್ತಾ ಬರ್ತೀವಿ. ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿ ಉತ್ತಮವಾದ ವ್ಯಕ್ತಿಗಳಾಗಿರಿ. ನಿಮ್ಮಿಂದ ಸಮಾಜ ಉದ್ಧಾರ ಆಗುವಂಥ ಎಷ್ಟೋ ಸನ್ನಿವೇಶಗಳು ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಬ್ಲಾಕೇಜ್ ಅಂತ ನಾವು ಹೇಳ್ತೀನಿ, ಆ ರೀತಿ ಬ್ಲಾಕೇಜ್ ಆಗಿರುತ್ತೆ. ಬ್ಲಾಕೇಜನ್ನು ಓಪನ್ ಮಾಡಿ ವಿಶಾಲವಾದ ರೀತಿಯಲ್ಲಿ ಬದುಕಿ ಬಾಳಿ. ಮುದ್ರೆ ಶಿಬಿರದಲ್ಲಿ ಸಿಗೋಣವೇ? 3ನೇದ್ದು ಕರಿಬೇವಿನ ಗಿಡ. ಈ ಕರಿಬೇವು ಗಿಡವನ್ನು ನಿಮ್ಮ ಮನೆಯ ಮುಂಭಾಗದಲ್ಲಿ ಇದ್ದರೆ ಯಾವುದೇ ರೀತಿಯಾದ ಕರಿ ನೆರಳು ನಿಮ್ಮ ಮೇಲೆ ಬೀಳುವುದಿಲ್ಲ. ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಹೇಳ್ತಾರೆ, ಅದು ಎಲ್ಲ ಕೂಡ ವಾಪಸ್ ಯಾರು ಮಾಡಿಸಿರ್ತಾರೆ ಅವರಿಗೆ ಹೊರಟೋಗುತ್ತೆ, ನಿಮ್ಮ ಹತ್ರ ಸುಳಿಯೋದಿಲ್ಲ. ನಾವು ಪ್ರತಿಯೊಬ್ಬರು ಕೂಡ ಇದನ್ನು ಸಾಂಬಾರಿಗೆ ಬಳಸ್ತೀವಿ, ಸಾಂಬಾರು ಪುಡಿ ಮಾಡೋದಕ್ಕೆ ಬಳಸ್ತೀವಿ, ಒಗ್ಗರಣೆ ಹಾಕೋದಕ್ಕೆ ಕೂಡ ಬಳಸ್ತೀವಿ. ಆರೋಗ್ಯದ ರೂಪದಲ್ಲಿ ಈ ಕರಿಬೇವನ್ನು ನೋಡುವುದಾದರೆ ಕೂದಲುಗಳು ಏರಳವಾಗಿ ಬೆಳೀತವೆ, ಕಣ್ಣುಗಳು ಶಾರ್ಪ್ ಆಗುತ್ತೆ, ಸೈನಸ್ ಇದ್ದರೆ ಅದು ಕಮ್ಮಿ ಆಗುತ್ತೆ, ಕಿವಿಗಳು ಸರಿಯಾಗಿ ಕೇಳಿಸುತ್ತೆ, ದೇಹದಲ್ಲಿ ಇರುವಂಥ ಕಫ ಅಂಶವನ್ನು ಕೂಡ ನಿವಾರಣೆ ಮಾಡುತ್ತೆ. ಆರೋಗ್ಯದ ದೃಷ್ಟಿಯಿಂದ ಕೂಡ ಇದು ಉತ್ತಮವಾದಂಥ ಲಾಭದಾಯಕವನ್ನು ನೀಡುವಂಥದ್ದು. ಅದರಿಂದ ಗಾಳಿ ಬೀಸುವಂಥದ್ದು ಇದೆಯಲ್ಲ, ಉತ್ತಮವಾದ ಗಾಳಿ ಬರುತ್ತೆ. ಅದರಿಂದ ನಿಮ್ಮಲ್ಲಿ ಮನೆಯಲ್ಲಿ ನಕಾರಾತ್ಮಕ ರೀತಿಯಲ್ಲಿ ವರ್ತನೆಗಳು ಏನಾದರೂ ಇದ್ದಲ್ಲಿ ಅವುಗಳನ್ನು ಸಂಪೂರ್ಣವಾಗಿ ಆಚೆ ಹಾಕುತ್ತೆ. ನಕಾರಾತ್ಮಕ ಶಕ್ತಿ ನಿಮ್ಮಲ್ಲಿ ಯಾವಾಗ ದೂರ ಆಯಿತು ಅಂದಾಗ ನೀವು ಮಾಡುವಂಥದ್ದೆಲ್ಲ ಸಕಾರಾತ್ಮಕ ವಿಚಾರಗಳು ನಿಮ್ಮಲ್ಲಿ ಏರಳವಾದಾಗ ನೀವು ಮಾಡುವಂಥ ಕೆಲಸದಲ್ಲಿ ಏಕಾಗ್ರತೆ, ನೀವು ಮಾಡುವಂಥದ್ದು ಪ್ರತಿಯೊಂದು ಕೂಡ ಉತ್ತಮ ದಿನೇ ಬೆಳವಣಿಗೆಯನ್ನು ಕಂಡಾಗ ನೀವು ಶ್ರೀಮಂತರಾಗ್ತೀರಿ. ಹೌದಲ್ವೇ? ಕೆಲವೊಬ್ಬರು ಸಿಟಿ ಅಂತ ಜಾಗದಲ್ಲಿ ಇರ್ತಾರೆ, ಅಂಥವ್ರಿಗೆ
ಅವಕಾಶ ಇರೋದಿಲ್ಲ ಮನೆಯ ಆವರಣದಲ್ಲಿ ಕರಿಬೇವು ಹಾಕೋದು. ಸಣ್ಣದಾಗಿರುವಂಥ ಗಿಡವನ್ನು, ಪುಟ್ಟದಾಗಿರುವಂಥ ಗಿಡವನ್ನು ನೆಡೆಯಿರಿ. ಅದು ಜಾಸ್ತಿ ಎತ್ತರಕ್ಕಾಗದೆ ಆಗಾಗ ಮಧ್ಯ ಮಧ್ಯದಲ್ಲಿ ಕಟ್ ಮಾಡಿ ನೀವು ಅಡಿಗೆಗೆ ಕೂಡ ಬಳಸುವಂಥದ್ದು ಕೂಡ ಮಾಡಿಕೊಳ್ಳಿ, ಉತ್ತಮವಾಗಿ ನಿಮಗೆ ಬರುತ್ತೆ. ಮತ್ತು ಹಾಗೆ ನೀವು ಜಾಗ ಇಲ್ಲಂತೇಳಿ ಅಸಡ್ಡೆತನವನ್ನು ತೋರದೆ, ಅಸಡ್ಡೆತನವನ್ನು ನೀವು ತೋರಿದಾಗ ಏನಾಗುತ್ತೆ, ನೀವು ಹಿಂದೆ ಬೀಳುವಂಥದ್ದು ಸಹಜವಾಗುತ್ತೆ. ನೀವು ಮುಂದೆ ಹೋಗಬೇಕು, ಪ್ರತಿಯೊಬ್ಬರು ಕೂಡ ಉತ್ತಮವಾಗಬೇಕು, ಪ್ರತಿಯೊಬ್ಬರು ಕೂಡ ಆರೋಗ್ಯವಂತರಾಗಬೇಕು, ಪ್ರತಿಯೊಬ್ಬರು ಕೂಡ ಬಲಾಢ್ಯರಾಗಬೇಕು, ಪ್ರತಿಯೊಬ್ಬರು ಕೂಡ ಶ್ರೀಮಂತರಾಗಬೇಕು, ಪ್ರತಿಯೊಬ್ಬರು ಕೂಡ ಪ್ರೀತಿವಂತರಾಗಬೇಕು. ಒಬ್ಬ ವ್ಯಕ್ತಿಯು ಕೂಡ ಸಹಜವಾಗಿ ಇರಬೇಕು, ಸಹಜ ಸ್ಥಿತಿಯಲ್ಲಿರಬೇಕು, ಸಕಾರಾತ್ಮಕವಾಗಿ ಇರಬೇಕು ಎನ್ನುವುದೇ ನಮ್ಮ ಮೂಲ ಉದ್ದೇಶ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗೋಣವೇ? ಅಲ್ಲಿವರೆಗೂ ನಗ್ತಾ ಇರಿ. ಇಂತಹ ಒಳ್ಳೆಯ ವಿಚಾರಗಳನ್ನು ನೀವು ಮಾಡಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಂಧು ಬಾಂಧವರಿಗೂ ಕೂಡ ಈ ವಿಷಯವನ್ನು, ಈ ವಿಡಿಯೋವನ್ನು ರವಾನಿಸಿ, ಅವರು ಕೂಡ ನೋಡಲಿ. ಸಮಾಜ ಸದೃಢವಾಗಲಿ, ಸಮಾಜ ರಕ್ಷಣೆಯಾಗಲಿ, ಸಮಾಜ ಉದ್ಧಾರವಾಗಲಿ. ಅವ್ರಿಗೂ ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ತಾ ಇರಿ. ಆದರೆ ಬೇಗ ಮಲಗಿ, ಬೇಗ ಹೇಳಿ. ಶುಭ ದಿನ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತ ಶಾಂತ ಶಾಂತಿ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.